ಮತ್ತು ಆಹಾರ ಅಷ್ಟೇ ಪರ್ಟಿಕ್ಯುಲರು. ಅವರ ಏನು ಊಟ ಮಾಡೋದು ಒಂದು ಶಿಸ್ತಿದೆಯಲ್ಲ, ಅವ್ರಿಗೆ ನೀಟ್ ಅಂತಂಥ ಊಟಗಳೇ. ಅಂದರೆ ಒಬ್ಬ ಮನುಷ್ಯನಿಗೆ ಅಲ್ಲಿಂದನೂ ಕೌಂಟ್ ಆಗುತ್ತೆ. ನೀನು ಬೆಳಗ್ಗೆ ಎದ್ದುತ್ತಾವಿಂದ ಹಿಡ್ದು ನೀನು ಕಾಫಿಗೆ ಎಷ್ಟು ಸಕ್ಕರೆ ಹಾಕೊಂಡು ಕಾಫಿನ ಸವಿತೀಯಾ, ನೀನು ನೀನು ಎಂತೆಂಥ ನಾಷ್ಟಗಳನ್ನು ತಿಂತೀಯಾ. ಯಾಕೆಂದರೆ ಅವು ನಮ್ಮನ್ನು ಇಡೀ ದಿನ ಚೆನ್ನಾಗಿಡ್ತಾವಲ್ಲ. ನೀವು ಬೆಳಗ್ಗೆ ಯಾವುದೋ ಸೋಡಾ ಹಾಕಿರೋ ಇಡ್ಲಿ ತಿಂದ್ಬಿಟ್ಟು ಗ್ಯಾಸ್ಟ್ರಿಕ್ ಬರ್ಸ್ಕೊಂಬಿಟ್ರೆ ನಿಮ್ಗೆ ಇಡೀ ದಿನ ತೇಗ್ ಹೊಡ್ಕೊಂಡಿರ್ಬೇಕು. ನೀವು ಬೆಳಗ್ಗೆ ಒಂದು ಒಳ್ಳೆ ನಾಷ್ಟ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರುತ್ತಲ್ವಾ, ಕೆಲಸಗಳು ಚೆನ್ನಾಗಿ ಆಗ್ತಾ ಇರುತ್ತೆ, ಒಂದು ಪಾಸಿಟಿವ್ ಆಗಿರುತ್ತೆ ಅಲ್ವಾ. ಹಂಗೆ ಒಂದಷ್ಟು ವಿಷಯಗಳನ್ನು ಕೆಲಸ ಅಂತ ಬಂದರೆ ಅವ್ರು ಆಲ್ಮೋಸ್ಟು ಪ್ರತಿದಿನ ಸಿನಿಮಾ ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಇವನ್ನೇ ಹುಡುಕ್ತಾ ಇರ್ತಾರೆ. ನಾನು ಮೊನ್ನೆ ಇನ್ನೂ ಭೀಮ್ ಆಗ್ತಾಯಿದೆ, ಇದಾಗ್ತಾಯಿದೆ. ನೆಕ್ಸ್ಟ್ ಒಂದು ಲೈನ್ ನೋಡ್ದಿದೆ ಮಗ, ಹೇಳ್ಬೇಕಲ್ಲ ನಿನಗೆ ಅದ್ರು. ಅಂದರೆ ಆಲ್ರೆಡಿ ಅವ್ರು ಹುಡುಕ್ತಾ ಇರ್ತಾರೆ. ಆಯ್ತು ನಮ್ಗೆ ಕೂತ್ಕೊಳ್ಳೋಣ ಬಿಡಿ, ಇದೊಂದು ಸ್ವಲ್ಪ ಎಲ್ಲ ಇದೊಂದು ಸ್ವಲ್ಪ ಬ್ಯುಸಿ ಆಗಲಿ, ಭೀಮ್ ಅದೆಲ್ಲ ಆಗಲಿ. ಹಿಂಗೆ ಒಂದಷ್ಟು ನಾವು ಕೂಡ ಅವರಿಂದ ಕಲಿತಾ ಇರ್ತೀವಿ. ಭೀಮದ ಕಥೆ ಏನಾದರೂ ಕೇಳಿದ್ರ ಹೇಗೆ ಅನಿಸ್ತಾ? ಯಾಕಂದರೆ ಸಲಗ ನೀವು ಹೇಳ್ದಂಗೆ ಫಸ್ಟ್ ಸಿನಿಮಾ ಅಂದರೆ ಅವರ ನಿರ್ದೇಶನದು ಏನೋ ಒಂದಾಯಿತು ಓಕೆ ಅಂತಂದು, ಎರಡನೇ ಸಿನಿಮಾ ಅದೇ ಥರ ಒಂಥರ ಅದನ್ನ ಕಣ್ಣು ಇಟ್ಕೊಂಡು ಕಾಯ್ತಾನೆ ಇರ್ತಾರೆ, ಏನು ಮಾಡ್ತಾರೆ, ಏನಾಗುತ್ತೆ ಸಿನಿಮಾ ಅಂತದ್ದು. ಸೊ ಭೀಮದ ಕಥೆ ಏನಾದ್ರು ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತು? ಕತೆ ನಾನು ಶುರುನಲ್ಲೇ ಕೇಳಿದೆ. ಶುರುನಲ್ಲೇ ಕೇಳಿ ಆ ಕತೆಗೆ ಒಂದಷ್ಟು ಕ್ಯಾರೆಕ್ಟರ್ಗಳ ಹೆಸರು ಹೇಳಿದಾಗ, ಮತ್ತು ಆ ಕತೆಗೆ ಒಂದಷ್ಟು ಹೆಸರುಗಳನ್ನು ಕೊಡ್ತಾ ಹೋಗಿದ್ರು ಅಲ್ಲಿ ನಡೆಯುವಂಥ ಸನ್ನಿವೇಶಗಳಿಗೆ. ಅವನ್ನೆಲ್ಲ ಕೇಳಿದಾಗ ಒಂದು ಹೊಸದು ಅನಿಸಿತ್ತು. ಆಮೇಲೆ ಒಂದೊಳ್ಳೆ ಮೆಸೇಜ್ ಇರುವಂಥದ್ದು, ಒಂದು ಮೆಸೇಜ್ ಇಟ್ಕೊಂಡು ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಕಟ್ಟಿದ್ದಾರೆ.